ಆಯ್ತು. ಲಾಸ್ಟ್ ಇಯರ್ ಕೂಡ ಮಾವಿನಕಾಯಿ ಕದಿಯೋ ಕಳ್ರು ಹೋಗ್ತಾವ್ರೆ. ಓದಲ್ಲಿ ಬಂದಲ್ಲಿ ಅಕ್ಕ ತಂಗಿ ಪಾತ್ರೆ ದೌರ್ಜನ್ಯ ಯಾಕ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋಮವಾರದ ವ್ಲಾಗ್ ಇದು. ನಾವಿವತ್ತು ಎಲ್ಲರೂ ಸೇರಿ ಚಿಕ್ಕಮ್ಮ ಮನೆಗೆ ಹೊರಟಿದೀವಿ. ನನ್ಗೆ ಮನೆಯಿಂದ ಬರ್ತಾ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ನಾವು ಸ್ವಲ್ಪ ಬೇಗನೆ ಹೋಗುವ ಅಂತ ಚಿಕ್ಕಮ್ಮ ಮನೆಗೆ 10 ಗಂಟೆ ಸುಮಾರಷ್ಟರಲ್ಲಿ ನಾನು ಮನೆಯಿಂದ ಹೊರಟಿದ್ದೆ. ಮನೆ ಕೆಲ್ಸ ಎಲ್ಲ ಮುಗಿಸಿ ಬರ್ತಾ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇಲ್ಲಿ ಶರಾವತಿ ಸರ್ಕಲ್ ಹತ್ರ ನಿಂತಿದ್ವಿ. ನಾನ್ ಸ್ವಲ್ಪ ಬೇಕರಿಗೆ ಹೋಗ್ಬೇಕಿತ್ತು ಸ್ನಾಕ್ಸ್ ತಗೊಳ್ಳೋದಕ್ಕೆ. ಅಕ್ಕ ಮತ್ತೆ ಮಕ್ಕಳು ಅವ್ರ ಮನೆಯಿಂದ ಬಂದಿದ್ರು, ಇಲ್ಲಿ ಸಿಕ್ಕಿದ್ರು ಬೇಕರಿ ಹತ್ರ. ಇವಾಗ ಎಲ್ಲರೂ ಸೇರ್ಕೊಂಡು ಹೊರಟ್ವಿ. ನನ್ನ ಅಮ್ಮಂಗೆ 2 ಜನ ತಂಗಿ, ಒಬ್ರನ್ನ ಕಾಸರಗೋಡ ಕೊಟ್ಟಿರುವಂತದ್ದು, ಇನ್ನೊಬ್ರನ್ನ ಕುಮಟಾ ಹೆಗಡೆಗೆ ಕೊಟ್ಟಿರುವಂತದ್ದು. ಆಯ್ತಾ, ಇವತ್ತು ಕಿರಿ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇರುವಂತದ್ದು. ಇನ್ನ ಅಮ್ಮಗೆ ತಮ್ಮ ಒಬ್ರೇನೆ, ಅಣ್ಣಂದಿರ್ ತುಂಬಾ ಜನ ಇದ್ದಾರೆ. ತುಂಬಾ ಜನ ಮಕ್ಕಳು ನಮ್ಮ ಅಜ್ಜ ಅಜ್ಜಿಗೆ, ಹಂಗಾಗಿ ತುಂಬಾ ಮಾವಂದಿರಿದ್ದಾರೆ ನನ್ಗೆ. ಇವಾಗ ನಾನು ಸ್ವಲ್ಪ ಸ್ನಾಕ್ಸ್ ಎಲ್ಲ ತರೋದಕ್ಕೆ ಅಂತ ಹೋಗಿದ್ದೆ ಅಲ್ಲಿಗೆ ಬೇಕರಿಗೆ. ಸ್ನಾಕ್ಸ್ ಎಲ್ಲ ಖರೀದಿ ಮಾಡಿದ್ದಾಯ್ತು. ಇವಾಗ ಸೀದಾ ಹೊರಟ್ವಿ ನಾವು. ತುಂಬಾ ದಿನ ಆಗಿತ್ತು ನಮ್ ಚಿಕ್ಕಮ್ಮ ಮನೆಗೆ ಹೋಗ್ದೇನೆ. ಹತ್ತತ್ರ 1 ವರ್ಷ ಆಗಿತ್ತು. ಲಾಸ್ಟ್ ಇಯರ್ ನಾನು ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದಿದ್ದೆ. ಅದಾಗಿದ ನಂತರ ಹೋಗಿರ್ಲಿಲ್ಲ. ಇವತ್ತು ಕೂಡ ಚಿಕ್ಕಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಗಣಹೋಮ ಎಲ್ಲ ಇತ್ತು. ಹಾಗಾಗಿ ಹೋಗ್ತಾ ಇರುವಂತದ್ದು. ಸ್ವಲ್ಪ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟ್ವಿ. ಎಲ್ಲರೂ ಮಾತಾಡ್ಕೊಂಡು ಶನಿವಾರ ಅಮ್ಮ ಮನೆಯಿಂದ ಬಂದಿದ್ವಿ, ಸೋಮವಾರ ಚಿಕ್ಕಮ್ಮ ಮನೆಗೆ ಹೊರಟ್ವಿ ಎಲ್ಲರೂನು. ನಾವಷ್ಟೇ ಅಲ್ಲ, ಅಮ್ಮ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತಿನ ದಿನ. ಇದ್ ಬಂದು ಹೊಳೆಗದ್ದೆ ಟೋಲ್ ಗೇಟು. ಲೋಕಲ್ ಅವರಿಗೆ ಫ್ರೀ ಇರ್ತದೆ, ಹೊರಗಡೆಯವರೆಲ್ಲ ದುಡ್ಡು ಕೊಟ್ಟಿ ಬರ್ಬೇಕು. ಮಾತಾಡ್ತಾ ಮಾತಾಡ್ತಾ ಕುಮಟಾ ಹತ್ರ ಬಂದೇ ಬಿಟ್ವಿ. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿ ಹೋಗಿತ್ತು. ಇಲ್ಲಿ ರೈಲ್ವೆ ಗೇಟ್ ಕೂಡ ಇದೆ ಕುಮಟಾ ಹೆಗಡೆಗೆ ಹೋಗುವಂತಹ ರೂಟ್ ಅಲ್ಲಿ. ಈ ಗೇಟ್ ಹಾಕ್ಬಿಟ್ರೆ ಟ್ರೈನ್ ಪಾಸ್ ಆದ್ಮೇಲೆನೆ ಓಪನ್ ಮಾಡುವಂತದ್ದು. ತುಂಬಾ ಸಮಯ ಕಾಯ್ಬೇಕು ರೈಲ್ವೆ ಗೇಟ್ ಬಿತ್ತಂತಂದ್ರೆ. ಎಲ್ಲಾ ಕಡೆ ಈ ತರ ಇರೋದಿಲ್ಲ, ಕೆಲವೊಂದು ಪ್ಲೇಸ್ ಅಲ್ಲಿ ಇರ್ತದಲ್ವಾ, ತುಂಬಾ ಸಮಯ ಕಾಯ್ಬೇಕು. ರೈಲ್ವೆ ಗೇಟ್ ಬಿದ್ದಿರ್ಲಿಲ್ಲ, ಹಂಗಾಗಿ ನಮ್ಗೆ ಅಂದ್ರೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಇವತ್ತು ತುಂಬಾ ಈಸಿ ಆಯ್ತು. ಚಿಕ್ಕಮ್ಮ ಮನೆ ಹತ್ರ ಬಂದ್ವಿ. ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಹೋಗ್ತಾ ಇದೀವಿ. ನಮ್ಮನೆಯವ್ರ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಪೂಜೆಗೆ ಅಂದ್ರೆ ಭಟ್ರು ಬಂದಿದ್ರು, ಪೂಜೆ ಆಗ್ತಾ ಇತ್ತು. ಸತ್ಯನಾರಾಯಣ ಕತೆ ಎಲ್ಲಾನು ಓದ್ತಾ ಇದ್ರು. ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ ಆಗಿ 2 ವರ್ಷ ಆಯ್ತು. ಲಾಸ್ಟ್ ಇಯರ್ ಕೂಡ ನಾನು ಸತ್ಯನಾರಾಯಣ ಪೂಜೆಗೆ ಬಂದಿದ್ದೆ. ವಿಡಿಯೋ ಮಾಡಿದೀನೋ ಇಲ್ವೋ ಗೊತ್ತಿಲ್ಲ. ಈ ವರ್ಷ ಕೂಡ ಬಂದಿದ್ದೀನಿ. ಸತ್ಯನಾರಾಯಣ ಪೂಜೆ ಮತ್ತೆ ಗಣಹೋಮ ಎಲ್ಲ ಇತ್ತು. ಭಟ್ರು ಪೂಜೆ ಎಲ್ಲ ಮಾಡ್ತಾ ಇದ್ರು. ಹಂಗೆ ಒಳಗಡೆ ಅಡ್ಗೆ ಭಟ್ರು ಬಂದಿದ್ರು ಅಡ್ಗೆ ಎಲ್ಲ ಮಾಡೋದಕ್ಕೆ. ಕಳಶಕ್ಕೆ ಅರಿಶಿನ ಕುಂಕುಮ ಹಾಕಿ ಕೈ ಮುಗಿರಿ ಅಂತ ಹೇಳಿದ್ರು. ಕಳಶಕ್ಕೆಲ್ಲ ಅರಿಶಿನ ಕುಂಕುಮ ಹಾಕಿ ಕೈ ಮುಗಿದ್ವಿ. ಇವಾಗ ಗಣಹೋಮ ಮಾಡ್ತಾ ಇದ್ದಾರೆ. ಒಳಗಡೆ ಅಡ್ಗೆ ಕೆಲ್ಸ ನಡೀತಾ ಇತ್ತು. ನಾವು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ನಮ್ ಕೈಲಿ ಆದಷ್ಟು. ಮಾವಿನಕಾಯಿ ಕದಿಯೋ ಕಳ್ರು ಹೋಗ್ತಾವ್ರೆ. ಕಳ್ಳಿಯರು ಆ ವೀಣಕ್ ನಂಗೆ ವಿಡಿಯೋ ಮಾಡಿ ಫೇಮಸ್ ಮಾಡಕ್ಕೆ ಪೂಜೆ ಎಲ್ಲ ಆಗಿತ್ತು. ಕೊನೆಯದಾಗಿ ಚಿಕ್ಕಪ್ಪನ ಹತ್ರ ಆರತಿ ಮಾಡೋದಕ್ಕೆ ಕೊಟ್ಟಿದ್ರು. ಸತ್ಯನಾರಾಯಣ ಪೂಜೆ ಕೂಡ ಆಗಿತ್ತು, ಗಣಹೋಮ ಕೂಡ ಆಗಿತ್ತು. ಹಂಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು. ನಾನು ಪಾತ್ರೆ ತೊಳಿತಾ ಇದ್ದೆ. ನಮ್ಮನೆಯವ್ರು ಹೇಳ್ತಾ ಇದ್ರು, ಓದಲ್ಲಿ ಬಂದಲ್ಲಿ ಅಕ್ಕ ತಂಗಿ ಪಾತ್ರೆ ತೊಳಿಯೋದು ಕ್ಲೀನ್ ಮಾಡೋದು ಇದೇ ಕೆಲ್ಸ ನಿಮ್ಗೆ ಅಂತ. ಅದೇ ಕಣ್ಣೆಲ್ಲ ಬಿಟ್ಟು ಅಂದ್ರೆ ಗೊತ್ತಾಯ್ತು.
ನನ್ ಚಿಕ್ಕಮ್ಮಂಗೆ 2 ಜನ ಹೆಣ್ಮಕ್ಳು, ಒಬ್ಳು ಸೌಜನ್ಯ, ಇನ್ನ ಒಬ್ಳು ನಿಧಿ. ನಿಧಿ ತುಂಬಾ ಚಿಕ್ಕವಳು. ಸೌಜನ್ಯ ಬಂದು ಇವಾಗ PUC ಓದ್ತಾ ಇದ್ದಾಳೆ. ಏನೋ ಕೆಲ್ಸ ಮಾಡ್ತಾ ಇದ್ಲು ಸೌಜನ್ಯ. ಕೊನೆಗ್ ನಾನು ವಿಡಿಯೋನಲ್ಲಿ ತೋರ್ಸಿದ್ದೀನಿ. ಇಲ್ಲಿ ಅಡ್ಗೆ ಭಟ್ರು ಅಡ್ಗೆ ಎಲ್ಲ ಮಾಡ್ತಾ ಇದ್ರು. ಹಂಗೆ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ವಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಡೋದು, ಇನ್ನ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಡೋದು, ಅಕ್ಕಿ ಎಲ್ಲ ತೊಳ್ಕೊಡೋದು, ಅನ್ನ ಮಾಡೋದಕ್ಕೆ ಈ ತರ ಎಲ್ಲ ಹೆಲ್ಪ್ ಮಾಡಿದ್ವಿ ನಾವುನು. ಬೆಳಿಗ್ಗೆನೆ ನಮ್ಮ ಚಿಕ್ಕಮ್ಮಂದು ಅಜ್ಜಿ ಮನೆ ಅತ್ತೆ ಸೊಸೆ ಬಂದಿದ್ರು ಅಡ್ಗೆಗೆಲ್ಲ ಹೆಲ್ಪ್ ಮಾಡೋದಕ್ಕೆ. ಅವರೆಲ್ಲ ಆಲ್ರೆಡಿ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಸೇರ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾರೆ. ತುಂಬಾ ಜನ ಮಕ್ಕಳು ಸೇರಿದ್ರು. ನಮ್ಮ ಅನುಶ್ರೀ, ಅನಿರುದ್ದೀನ್, ನಿಧಿ ತುಂಬಾ ಚಿಕ್ಕವಳು ಅಂತ ಆವಾಗ್ಲೇ ಹೇಳಿದ್ದೆ ಅಲ್ವಾ. ಹಂಗೇನೆ ನಮ್ಮ ಚಿಕ್ಕಮ್ಮದು ಅತ್ತೆದು ಸೊಸೆ ಮಕ್ಕಳು, ಹಿಂಗೆ ಸುಮಾರು ಜನ ಸೇರಿದ್ರು. ಇನ್ನ ಗೆಸ್ಟ್ ಎಲ್ಲ ಬರ್ತಾ ಇದ್ರು. ಕುಡಿಯೋದಕ್ಕೆ ಎಳ್ನೀರೆಲ್ಲ ಮಾಡಿಟ್ಟಿದ್ರು. ಇನ್ನ ಊಟಕ್ಕೆ ತುಂಬಾ ಲೇಟ್ ಇದೆ ಅಂತ ಅಕ್ಕ ಇಲ್ಲಿ ಟೀ ಮಾಡ್ಕೊಡ್ತಾ ಇದ್ರು. ಎಳ್ನೀರೆಲ್ಲ ಕೊಟ್ಟಿದ್ರು, ಇನ್ನ ಸ್ವಲ್ಪ ಟೀ ಎಲ್ಲ ಮಾಡ್ಕೊಡ್ತಾ ಇದ್ರು ಎಲ್ಲರಿಗೂನು. ಪೂಜೆ ಎಲ್ಲ ಮುಗೀತು. ಎಲ್ಲರೂ ತೀರ್ಥ ಪ್ರಸಾದ ಎಲ್ಲ ತಿಂದಿದ್ದಾಯ್ತು. ಹಂಗೆ ಸೌಜನ್ಯ ಇಲ್ಲೇ ದೇವ್ರ ಪಕ್ಕದಲ್ಲಿ ಕುತ್ಕೊಂಡು ಪ್ರಸಾದ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ಲು. ಅಷ್ಟ್ರಲ್ಲಿ ನಮ್ಮ ಅಣ್ಣ, ಅತ್ಗೆ, ನನ್ನಮ್ಮ, ತೇಜಸ್, ತನ್ವಿ ಎಲ್ಲರೂ ಕೂಡ ಬಂದ್ರು. ಎಲ್ಲಾ ಕೆಲ್ಸನೂ ಮುಗ್ದಿತ್ತು. ನಾವೆಲ್ಲರೂ ಇಲ್ಲೇ ನಿಂತಿದ್ವಿ. ಇಲ್ಲಿ ಸೌಜನ್ಯ, ಯಾಕಕ್ಕ ನೀನ್ ಹಿಂಗಾಗಿದ್ಯಾ, ತುಂಬಾ ಅಂದ್ರೆ ವೀಕ್ ಆಗಿದ್ಯಾ ಅಂತ ಹೇಳ್ತಾ ಇದ್ಲು ನನ್ನ ಹತ್ರ. ಹಂಗೆ ಏನೋ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು ನಮ್ದು. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿ ಹೋಯ್ತು. ಇನ್ನ ಒಂದ್ ಚಿಕ್ಕಮ್ಮ ಮಿಸ್ಸಿಂಗ್ ಇದ್ರು, ಬಂದಿರ್ಲಿಲ್ಲ, ಅವ್ರಿಗೆ ಬರೋದಕ್ ಆಗಿರ್ಲಿಲ್ಲ. ಅವರು ಇದ್ದಿದ್ರೆ ಎಲ್ಲರೂ ಇದ್ದ ಹಾಗೆ ಆಗ್ತಾ ಇತ್ತು ಇವತ್ತಿನ ದಿನ. ಮಕ್ಳೆಲ್ಲ ಆಟ ಆಡೋದ್ರಲ್ಲೇ ಬ್ಯುಸಿ ಇದ್ರು. ನಮ್ ತನ್ವಿಗ್ ನೋಡ್ದೆ ತುಂಬಾ ದಿನ ಆಗಿತ್ತು. ಊಟ ಮಾಡ್ತಾ ಇರುವಂತಹ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಯ್ತು. ವಿಡಿಯೋನೇ ಮಾಡಿಲ್ಲ. ಏನೆಲ್ಲ ಅಡ್ಗೆ ಮಾಡಿದ್ರು ಅಂತಾನು ವಿಡಿಯೋನೇ ಮಾಡ್ಲಿಲ್ಲ. ಅನ್ನ, ಹಂಗೇನೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ರು. ಇನ್ನ ಒಂದು ಕಾಬೂಲ್ ಕಡ್ಲೆ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ನಂಜು ಸಾರ್ ಮಾಡಿದ್ರು, ದಪ್ಪ ಸಾರ್ ಮಾಡಿದ್ರು, ಕ್ಯಾಬೇಜ್ ಪಲ್ಯ ಮಾಡಿದ್ರು, ಹಪ್ಳ, ಉಪ್ಪಿನಕಾಯಿ, ಪಾಯಸ ಎಲ್ಲಾನು ಇತ್ತು. ಅಡ್ಗೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡಿದ್ರು. ನನ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ವಿಡಿಯೋ ಎಡಿಟಿಂಗ್ ಮಾಡುವಾಗ, ಅಡ್ಗೆ ಮಾಡಿದಂತಹ ಕ್ಲಿಪ್ಪಿಂಗ್ ಅನ್ನ ವಿಡಿಯೋನೇ ಮಾಡ್ಲಿಲ್ವಲ್ಲ ಅಂತ. ನನ್ನ ಅಣ್ಣ, ಅದ್ಕೆ, ಅಮ್ಮ ಎಲ್ಲಾರುನು ಮನೆಗ್ ಹೋಗೋದಕ್ಕೆ ಹೊರಟ್ರು. ಅವ್ರು ಸ್ವಲ್ಪ ಮೊದ್ಲಿಗೆ ಹೊರಟ್ರು, ನಾವು ಸ್ವಲ್ಪ ಲೇಟ್ ಆಗಿ ಹೊರಟ್ವಿ. ಅಣ್ಣ ಕಾರ್ ತಂದಿದ್ರಲ್ವಾ, ಹಂಗಾಗಿ ಸೌಜನ್ಯನ ಅತ್ತೆಗೆ, ಇನ್ನ ನಮ್ಮ ಇದು ಅಜ್ಜಿ ಮನೆ ಅತ್ತೆ ಸೊಸೆಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊನ್ನಾವರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ರೆ ಅವರು ಬಸ್ ಹತ್ಕೊಂಡು ಹೋಗ್ತಾರೆ ಅಂತ. ಅಮ್ಮ ಎಲ್ಲಾರುನು ಹೊರಟ್ರು. ನಾವು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಬಂದು 1-2 ಪಾತ್ರೆ ಎಲ್ಲಾನು ತೊಳ್ಕೊಟ್ವಿ. ಸ್ವಲ್ಪ ದೊಡ್ಡ ಪಾತ್ರೆ ಎಲ್ಲಾನು ಇತ್ತು. ಅಕ್ಕ ಪಾತ್ರೆ ಎಲ್ಲಾನು ಈ ತರ ತಿಕ್ಕಿ ತೊಳ್ದ್ ಕೊಡ್ತಾ ಇದ್ರು. ನಾನ್ ಸ್ವಲ್ಪ ಎಲ್ಲಾನು ತಗೊಂಡ್ ಹೋಗ್ಬಿಟ್ಟು ಹೊರಗಡೆ ಒಣ ಹಾಕ್ತಾ ಇದ್ದೆ. ಜಾಸ್ತಿ ಕೆಲ್ಸ ಮಾಡ್ಕೊಡೋದಕ್ಕಾಗ್ಲಿಲ್ಲ, ಸ್ವಲ್ಪನೇ ಕೆಲ್ಸ ಮಾಡ್ಕೊಡೋದಕ್ಕಾಗಿದ್ದು. ಏನಕ್ಕೆ ಅಂತಂದ್ರೆ ಪಾತ್ರೆನಲ್ಲಿ ಅಡ್ಗೆ ಎಲ್ಲ ಹಂಗೆ ಇತ್ತು. ಇನ್ನ ರಾತ್ರಿ ಎಲ್ಲ ಊಟಕ್ ಬರ್ತಾರೆ ಅಂತ ಹೇಳ್ತಾ ಇದ್ರು ನಮ್ ಚಿಕ್ಕಮ್ಮ. ಬಾವಿಗೆಲ್ಲ ಈ ತರ ಗ್ರಿಲ್ ಹಾಕ್ಸಿದ್ದಾರೆ. ಏನಕ್ಕೆ ಅಂತಂದ್ರೆ ಬೆಕ್ಕು, ನಾಯಿ ಏನಾದ್ರೂನು ಬೀಳ್ತದೆ ಅನ್ನೋಗೋಸ್ಕರ ಅದನ್ನ ಹಾಕ್ಸಿರುವಂತದ್ದು. ಮನೆಯಲ್ಲಿ ಏನಾದ್ರೂ ಈ ತರ ಕಾರ್ಯಕ್ರಮ ಎಲ್ಲ ಮಾಡಿದಾಗ ತುಂಬಾ ಕೆಲ್ಸಗಳಿರ್ತದೆ. ನಮ್ಮ ಹತ್ರ ಆಗಿದ್ದು ಚಿಕ್ಕ ಪುಟ್ಟ ಕೆಲ್ಸ ಎಲ್ಲ ಮಾಡ್ಕೊಟ್ ಬಂದ್ವಿ. ಚಿಕ್ಕಮ್ಮಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕೈ ಮುಗ್ದಿದ್ದಾಯ್ತು. ನಾವೆಲ್ಲ ಅರಿಶಿನ ಕುಂಕುಮ ಕೊಡ್ತಾ ಇರುವಂತದ್ದು ವಿಡಿಯೋ ಹಾಕಿಲ್ಲ. 5 ಜನ ಕೊಡ್ಬೇಕು ಅಂತ. ನಂತರ ಮಕ್ಳಿಬ್ರುನು ಕೊಟ್ರು. ಆವಾಗ್ಲೇನೆ ಅಂದ್ರೆ ಊಟಕ್ಕಿಂತ ಮುಂಚೆನೆ ಚಿಕ್ಕಮ್ಮಂದ ಅತ್ಗೆ ನಮ್ಗೆಲ್ಲ ಕುಂಕುಮ ಕೊಟ್ಟಿದ್ರು. ನಮ್ ಚಿಕ್ಕಮ್ಮ ಮಿಸ್ ಆಗ್ಬಿಟ್ಟಿದ್ರು, ಅವರು ಕೆಲ್ಸ ಮಾಡ್ತಾ ಇದ್ರು. ಹಂಗಾಗಿ ಇವಾಗ ನಾವೆಲ್ಲರೂನು ಮನೆಗ್ ಹೊರಟ್ವಿ. ಗಂಟೆ ಸುಮಾರು 4-4:30 ಆಗಿತ್ತು ನಾವು ಹೊರಡುವಾಗ. ಯಾವಾಗ ಬರ್ತಾನೆ ಮನೆಗೆ? ಬರ್ವಾ, ನೋಡುವ. ಕಾಲೇಜ್ ರಜೆ ಇಲ್ಲ, ಈಗ ಬರುವ. ಇವತ್ ಒಂದಿನ ಇರಿ ಅಂತ ತುಂಬಾ ಒತ್ತಾಯ ಮಾಡಿದ್ರು. ನಾವು ಉಳಿಯೋದಕ್ಕಿನ್ನ ಒಂದಿನ ಬರ್ತೀವಿ ಅಂತ ಹೇಳಿ ಇಲ್ಲಿಂದ ಹೊರಟ್ವಿ. ನಾಳೆ ಹೋಗ್ಬೋದಿತ್ತು ಅಂತ ನಮ್ ಸೌಜನ್ಯ ಹೇಳ್ತಾನೆ ಇದ್ಲು ಒಂದೇ ಸಮನೆ. ಸರಿ, ಇನ್ನ ಒಂದಿನ ಬರ್ತೀವಿ ಅಂತ ಹೊರಟ್ವಿ ನಾವು.
ಬಸ್ಸಲ್ಲಿ ಹೋಗ್ತೀನಿ ಅಂತಂದ್ರೆ ಒಂದ್ 2 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಚಿಕ್ಕಮ್ಮ ಮನೆಗೆ. ನಾವು ಕಾರೆಲ್ಲ ತಗೊಂಡ್ ಹೋದ್ರೆ ಡೈರೆಕ್ಟ್ ಹೋಗ್ಬಿಡ್ಬಹುದು. ಅಕ್ಕಂಗಾದ್ರೆ 3 ಬಸ್ ಚೇಂಜ್ ಮಾಡ್ಬೇಕಾಗ್ತದೆ. ಒಂದು ಚರ್ಚ್ ಕ್ರಾಸ್ ಇಂದ ಹೊನ್ನಾವರ, ಹೊನ್ನಾವರದಿಂದ ಕುಮಟಾ ಇಂದ ಹೆಗ್ಡೆ ಬಸ್, ಈ ತರ ನಾವು ಮಾತಾಡ್ಕೊಂಡು ಹಂಗೆ ಬಂದ್ವಿ. ಅಕ್ಕಗೆ ಇವಾಗ ಸೀದಾ ಅವ್ರು ಮನೆ ಹತ್ರನೇ ಬಿಡುವ ಅಂತ ಹೇಳಿ ಚರ್ಚ್ ಕ್ರಾಸ್ ಹತ್ರನೇ. ನಾನು ತುಂಬಾ ವ್ಲಾಗ್ ಅಲ್ಲಿ ಹೇಳಿದೀನಿ ಅಕ್ಕನ್ ಮನೆ ಎಲ್ಲಿ ಅಂತ. ಮತ್ತೆ ನೀವು ಕೇಳ್ತಿರ್ತೀರಿ, ಗೇರ್ಸೊಪ್ಪ ರೂಟ್ ಆಗ್ತದೆ ಚರ್ಚ್ ಕ್ರಾಸ್. ಬರ್ತಾ ನಮ್ಮದೇ ಆದಂತಹ ಕೆಲವೊಂದು ಏನೇನೋ ಮಾತುಕತೆ ಎಲ್ಲ ನಡೀತಾ ಇತ್ತು. ಹಂಗಾಗಿ ನಾನು ವಾಯ್ಸ್ ಅನ್ನ ಮ್ಯೂಟ್ ಮಾಡಿದೀನಿ. ಟೋಲ್ಗೇಟ್ ಹತ್ರ ಇವತ್ತು ಪೊಲೀಸರು ನಿಂತಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಾ ಗಾಡಿನೂ ಚೆಕಿಂಗ್ ಮಾಡಿ ಬಿಡ್ತಾ ಇದ್ರು. ಹಂಗಾಗಿ ನಾವು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ವಿ. ಏನಿಲ್ಲ ಅಂತಂದ್ರುನು ಒಂದ್ 15 ನಿಮಿಷ ನಿಂತ್ವಿ. ನಮ್ ಗಾಡಿ ಏನ್ ಚೆಕ್ ಮಾಡ್ಲಿಲ್ಲ, ಆದ್ರೆ ಹೊರಗಡೆಯಿಂದ ಬರ್ತಾ ಇರುವಂತಹ ಗಾಡಿಗಳನ್ನೆಲ್ಲ ಚೆಕಿಂಗ್ ಮಾಡಿ ಬಿಡ್ತಾ ಇದ್ರು. ಇನ್ನ ಅಕ್ಕಗೆ ಬಸ್ ಸಿಗೋದಿಲ್ಲ. ಸಂಜೆ ಆಗ್ತಾ ಇದ್ದಾಗ್ಲೇನೆ ಗೇರ್ಸೊಪ್ಪ ರೂಟಿಗೆ ಬಸ್ ಸ್ವಲ್ಪ ಕಡಿಮೆನೆ. ಮತ್ತೆ ಅವಳು ಕಾಯ್ತಾ ಇರ್ಬೇಕು ಮಕ್ಕಳನ್ನೆಲ್ಲ ಕರ್ಕೊಂಡು. ಮನೆಗ್ ಹೋಗೋದಕ್ ರಾತ್ರಿ ಆಗ್ತದೆ ಅಂತ ಹೇಳಿ ನಾವೇನೆ ಇಲ್ಲಿವರೆಗುನು ಡ್ರಾಪ್ ಮಾಡಿದ್ವಿ, ಚರ್ಚ್ ಕ್ರಾಸ್ ವರೆಗುನು. ಅಲ್ಲಿ ಸ್ವಲ್ಪ ಅವಳಿಗೆ ಗ್ರಾಸರೀಸ್ ಎಲ್ಲ ಬೇಕಿತ್ತಂತೆ, ಅದನ್ನ ತಗೊಂಡ್ ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಚರ್ಚ್ ಕ್ರಾಸ್ ಇಂದ ಜಾಸ್ತಿ ದೂರ ಏನಿಲ್ಲ ಅಕ್ಕನ್ ಮನೆ. ಒಂದ್ 5 ನಿಮಿಷ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ, ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಒಂದ್ 10 ನಿಮಿಷ ನಡಿಬೇಕು. ಅನುಶ್ರೀ ಮತ್ತೆ ಅನಿರುದ್ಧ್ ಇಬ್ರುನು ನಮ್ಗೆ ಬಾಯ್ ಹೇಳ್ತಾ ಇದಾರೆ. ಮಕ್ಳಿಬ್ರುನು ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾರಂತೆ. ಅಕ್ಕ ಹೇಳ್ತಾರೆ ನಿನ್ನ ನೆನಪು ಮಾಡ್ಕೊಳ್ತಿರ್ತಾರೆ ಅಂತ. ಏನಕ್ಕೆ ಅಂತಂದ್ರೆ ಅಮ್ಮನ್ ಮನೆಯಲ್ಲಿ ಈ ಬಾರಿ ತುಂಬಾ ದಿನ ಇದ್ವಿ ಅಲ್ವಾ, ಹಂಗಾಗಿ ನನ್ನ ನೆನಪಿಸ್ಕೊಳ್ತಾ ಇರ್ತಾರಂತೆ ಇಬ್ರುನು. ಇನ್ನ ಮನೆಗ್ ಬಂದೆ ನಾನ್ ಮನೆಗ್ ಬರುವಷ್ಟರಲ್ಲಿ ಕತ್ಲೆ ಆಗೇ ಹೋಯ್ತು. ಮನೆ ಕೀನ ಇಲ್ಲೇ ಆಯಿ ಹತ್ರ ಕೊಟ್ಬಿಟ್ಟು ಹೋಗಿದ್ದೆ. ಹಂಗೇನೆ ಕೀ ಎಲ್ಲ ತಗೊಂಡು ಮನೆಗ್ ಹೋಗಿ ಅಮ್ಮ ಮನೆಯಿಂದ ತಂದಿದ್ದಂತಹ ಒಂದು ಹಲಸಿನ ಹಣ್ಣಾಗಿತ್ತು, ಅದನ್ನ ಗೀತತೆ ಕೊಟ್ಬಿಟ್ಟು ಕಟ್ ಮಾಡಿ ನನ್ಗೂ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾಯ್ತು. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.